ಆರಾಧನೆಗೆ ಸೇರಿ ಬಂದಿರುವಂಥ ತಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ವಂದಿಸುವನಾಗಿದ್ದೇನೆ. ಆರಂಭ ಮಾಡೋಣ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನು ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ. ನಮ್ಮ ಈ ಆರಾಧನೆಯ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೈಕ ದೇವರ ನಾಮದಲ್ಲುಂಟಾಗಲಿ. ಆಮೆನ್. ಹಾಡುವಂತ ಕನ್ನಡ ಸಂಗೀತದಲ್ಲಿ 135ನೇ ಕನ್ನಡ ಸಂಗೀತವನ್ನು ರಾಗ ಹಾಡೋಣ. ಕನ್ನಡ ಹಿಮ್ ನಂಬರ್ 135, ಅದರಲ್ಲಿ 1 ಮತ್ತು 3ನೇ ಚರಣವನ್ನು ರಾಗ ಮಾಡೋಣ. ಕನ್ನಡ ಹಿಮ್ ನಂಬರ್ 135. ಪ್ರೀತಿ ಮಾಡಿ ಲೋಕವ, ದೇವರದಕ್ಕೆ ತನ್ನ ಏಕಪುತ್ರನ ಕೊಟ್ಟ ರಕ್ಷೆಗೆ. 1 ಮತ್ತು 3ನೇ ಚರಣವನ್ನು ರಾಗ ಮಾಡೋಣ. ದೇವರನ್ನು ಸ್ತುತಿಸೋಣ. ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು, ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರು ಆದ ಸಭೆಯವರೇ, ಬನ್ನಿರಿ, ನಮ್ಮ ರಕ್ಷಣೆಯ ನಿಮಿತ್ತ ತನ್ನ ಒಬ್ಬನಾಗಿ ಹುಟ್ಟಿದ ಮಗನನ್ನು ದಾನ ಮಾಡಿದ ಪರಮ ಪವಿತ್ರನೂ ಸರ್ವಸ್ತುತಿ ಪಾತ್ರನೂ ಆಗಿರುವ ದೇವರನ್ನು ಭಯ ಭಕ್ತಿಯಿಂದ ಆರಾಧಿಸೋಣ. ಅಪಾರ ಪ್ರೀತಿಯುಳ್ಳ ನಮ್ಮ ದಯಾಳು ಪ್ರಭುವಾದ ಯೇಸು ಕ್ರಿಸ್ತನನ್ನು ಸ್ತುತಿಸಿ ಘನಪಡಿಸೋಣ. ಆತನು ತನ್ನ ಅತ್ಯಧಿಕವಾದ ಕೃಪೆಯಿಂದ ನಮಗೋಸ್ಕರ ಸತ್ತು ಹೂಣಲ್ಪಟ್ಟನು, ಆದರೆ ದೇವರ ಬಲಾತಿಶಯದಿಂದ ಮಹಿಮೆಯಲ್ಲಿ ಎಬ್ಬಿಸಲ್ಪಟ್ಟನು. ನಾವು ಈ ಆರಾಧನೆ ಕಾಲದಲ್ಲಿಯೂ ನಮ್ಮ ಜೀವಮಾನದ ಎಲ್ಲ ದಿವಸಗಳಲ್ಲಿಯೂ ಆತನ ಮರಣದ ಮೂಲಕವಾಗಿ ಜೀವಿಸುವವರಿಗೆ ತಕ್ಕಂತೆ ಆತನನ್ನು ಸ್ತುತಿಸಿ ಸೇವಿಸೋಣ. ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಅಯೋಗ್ಯರು ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ದೇವರೇ, ನಿತ್ಯನೂ ಸರ್ವಶಕ್ತನೂ ಆದ ತಂದೆಯೇ, ನಾವು ಕೆಡುಕನ್ನು ಮೆಚ್ಚುವ ಪಾಪಿಗಳಾಗಿದ್ದೇವೆಂದು ಪವಿತ್ರ ಪ್ರಭಾವಯುಕ್ತನಾದ ನಿನ್ನ ಎದುರಿನಲ್ಲಿ ಅರಿಕೆ ಮಾಡುತ್ತೇವೆ. ನಾವಾಗಿ ಒಳ್ಳೆಯದನ್ನು ಮಾಡುವುದಕ್ಕೆ ಅಶಕ್ತರು. ನಿನ್ನ ಪವಿತ್ರವಾದ ಕಟ್ಟಳೆಗಳನ್ನು ಪ್ರತಿದಿನ ಅನೇಕ ವಿಧವಾಗಿ ಮೀರುತ್ತಾ ನಿನ್ನ ನೀತಿಯುಳ್ಳ ತೀರ್ಪನ್ನು ನಮ್ಮ ಮೇಲೆ ಬರಮಾಡಿಕೊಳ್ಳುವರಾಗಿದ್ದೇವೆ. ನಿನಗೆ ವಿರೋಧವಾಗಿ ಪಾಪ ಮಾಡಿರುವುದನ್ನು ನೆನೆದು ದುಃಖದಿಂದ ಕಣ್ಣೀರಿಡುತ್ತೇವೆ. ನಮ್ಮ ಪಾಪಗಳು, ನಾವು ದಂಡನೆಗೆ ಪಾತ್ರರೆಂದು ನಾವೇ ನಮ್ಮ ನಿಜವಾದ ಪಶ್ಚಾತ್ತಾಪದ ಮೂಲಕ ತೀರ್ಮಾನಿಸುವರಾಗಿದ್ದೇವೆ. ಹೀಗಿರುವುದರಿಂದ ನಮ್ಮ ಒಂದೇ ಆಧಾರವಾಗಿರುವ ನಿನ್ನ ಕರುಣೆಯ ನಿಮಿತ್ತವಾಗಿ ನಮ್ಮನ್ನು ಕನಿಕರಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಎಲ್ಲ ಒಳ್ಳೆತನಕ್ಕೆ ಮೂಲನಾದ ದೇವರೇ, ಕನಿಕರವುಳ್ಳ ತಂದೆಯೇ, ಕೃಪಣಾವಸ್ಥೆಯಿಂದ ನಮ್ಮನ್ನು ಬಿಡಿಸು. ನಿನ್ನ ಕುಮಾರನೂ ನಮ್ಮ ರಕ್ಷಕನೂ ಆಗಿರುವ ಆ ಒಬ್ಬ ಪವಿತ್ರನ ನಿಮಿತ್ತವಾಗಿ ನಮ್ಮ ಪಾಪ ಕಲೆಗಳನ್ನೆಲ್ಲ ತೊಳೆದು ನಮ್ಮನ್ನು ಶುದ್ಧ ಮಾಡು. ನಾವು ನಮ್ಮ ಪಾಪಗಳನ್ನು ತಿಳಿದುಕೊಂಡು ಅವುಗಳನ್ನು ಬಿಟ್ಟು ಬಿಟ್ಟು ನಿನಗೆ ಮೆಚ್ಚುಗೆಯಾಗುವ ನೀತಿ ಪವಿತ್ರತೆಗಳ ಫಲವನ್ನು ಕೊಡುವ ಹಾಗೆ
ನಮಗೆ ನಿನ್ನ ಪವಿತ್ರಾತ್ಮನನ್ನು ದಯಪಾಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕವಾಗಿ ಬೇಡಿಕೊಳ್ಳುತ್ತೇವೆ. ಆಮೆನ್. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವವರೇ, ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆಯನ್ನು ಇಟ್ಟವರೇ, ನೀವೆಲ್ಲರೂ ಪಾಪಕ್ಷಮೆ ವಿಷಯವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿರುವ ಆದರಣೆ ಸ್ಪಷ್ಟ ವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾದ ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ. ತನ್ನ ಅತಿ ಪ್ರಿಯ ಕುಮಾರನಾದಂಥ ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ಸತ್ತವೊಳಗಿಂದ ಎಬ್ಬಿಸಲ್ಪಟ್ಟಂತ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವನಾಗಿದ್ದಾನೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನು ತನ್ನ ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗಳಿಗೆ ಅನುಸಾರವಾಗಿ ತಂದೆಯಾದ ದೇವರ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ಪಾಪ ಕ್ಷಮೆಯನ್ನು ಸಾರಿ ತಿಳಿಸುತ್ತೇನೆ. ಇದಲ್ಲದೆ ಪಶ್ಚಾತ್ತಾಪ ಪಡದೆಯೂ ನಂಬದೆಯೂ ಇರುವವರನ್ನು ನಮ್ಮ ಪ್ರಭು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಅಪ್ಪಣೆಯ ಮೇರೆಗೆ ಆತನ ಹೆಸರಿನಲ್ಲಿ ಎಚ್ಚರಿಸಿ ಅವರಿಗೆ ಅವರ ಪಾಪಗಳು ಅವರ ಲೆಕ್ಕಕ್ಕೆ ಹಿಡಿಯಲ್ಪಟ್ಟಿವೆ ಎಂದು ಅವರು ತಿರುಗಿಕೊಂಡು ಪಶ್ಚಾತ್ತಾಪ ಪಡದೆ ಹೋದರೆ ದೇವರ ಕೋಪವು ಅವರ ಮೇಲೆ ನೆಲೆಯಾಗಿರುವುದೆಂದು ತಿಳಿಸುತ್ತೇನೆ. ಆಮೀನ್. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರವುಳ್ಳ ತಂದೆ, ನೀವು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಜೀವಮಾನಕ್ಕೆ ಬೇಕಾದ ಎಲ್ಲಾ ಮೇಲುಗಳನ್ನು ಅನುಗ್ರಹಿಸುತ್ತಾ ಬಂದಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕ ರಕ್ಷಣೆಯುಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ನಿನಗೆ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ ನಿತ್ಯ ಜೀವದ ನಿರೀಕ್ಷೆಗಾಗಿಯೂ ನಿನಗೆ ಸ್ತೋತ್ರ. ಆಮೀನ್. ಈ ದಿನಕ್ಕೆ ನೇಮಕವಾಗಿರುವಂಥ ದೇವರ ವಾಕ್ಯದ ಭಾಗ ಅದು ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನಾ ಕಾಂಡ 1ನೇ ಅಧ್ಯಾಯ 6ನೇ ವಚನದಿಂದ 14 ವಚನಗಳಲ್ಲಿರುವಂಥ ದೇವರ ವಾಕ್ಯದ ಭಾಗ. ಎಕ್ಸೋಡಸ್ ಚಾಪ್ಟರ್ 1 ವರ್ಸ್ 6 to 14. ವಿಮೋಚನಾ ಕಾಂಡ 1ನೇ ಅಧ್ಯಾಯ 6ನೇ ವಚನದಿಂದ 14ನೇ ವಚನದಲ್ಲಿರುವಂಥ ದೇವರ ವಾಕ್ಯದ ಭಾಗವನ್ನು ಕೇಳೋಣ. ಬಳಿಕ ಯೋಸೇಫನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿದ್ದವರೆಲ್ಲರೂ ಗತಿಸಿ ಹೋದರು. ಆದರೆ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ತರುವಾಯ ಯೋಸೇಫನನ್ನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶದ ಆಳಿಕೆಗೆ ಬಂದನು. ಅವನು ತನ್ನ ಜನರಿಗೆ, ಇಸ್ರಾಯೇಲರು ತಮ್ಮ ಅಧೀನದಲ್ಲಿರದಷ್ಟು ಬಹಳವಾಗಿಯೂ ಬಲವಾಗಿಯೂ ಇದ್ದಾರೆ ನೋಡಿರಿ. ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೂಡಿಕೊಂಡು ನಮಗೆ ವಿರೋಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದಾರು. ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದರು. ಆದ ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪಿತೋಮ್, ರಾಮ್ಸೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಐಗುಪ್ತರು ಅವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡಿದ್ದರಿಂದ ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾದರು. ಐಗುಪ್ತರು ಇಸ್ರಾಯೇಲರ ಕೈಯಿಂದ ಕ್ರೂರವಾಗಿ ಸೇವೆ ಮಾಡಿಸಿಕೊಂಡು ಮಣ್ಣಿನ ಕೆಲಸದಲ್ಲಿಯೂ ಇಟ್ಟಿಗೆ ಮಾಡುವ ಕೆಲಸದಲ್ಲಿಯೂ ವ್ಯವಸಾಯದ ಎಲ್ಲ ವಿಧವಾದ ಕೆಲಸಗಳಲ್ಲಿಯೂ ಕಠಿಣವಾಗಿ ದುಡಿಸಿಕೊಂಡು ಅವರ ಜೀವಗಳನ್ನು ಬೇಸರ ಪಡಿಸಿದರು. ಅವರು ಅವರಿಂದ ಮಾಡಿಸಿದ ಎಲ್ಲ ಸೇವೆಯು ಬಹು ಕಠೋರವಾಗಿತ್ತು ಎಂಬುವಂಥದ್ದೇ ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕನಿಕರವುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣವಾದ ಪ್ರೀತಿಯನ್ನು ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವು ನನ್ನ ಕೂಡ ಅರಿಕೆ ಮಾಡಿರೆಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವೆಲ್ಲರೂ ಅಪೊಸ್ತೋಲಿಕ ವಿಶ್ವಾಸ ಪ್ರಮಾಣವನ್ನು ಒಂದೇ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಹೋಗಿ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದನು. ಪರಲೋಕಕ್ಕೆ ಏರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೆನ್.
ಈಗ ನಮ್ಮ ಸಭೆಯವರಿಂದ ಪ್ರೈಸ್ ಅಂಡ್ ವರ್ಷಿಪ್. ದೇವರು ದಯಪಾಲಿಸುವಂತ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನ ತಂತ್ರ ಉಪಾಯಗಳನ್ನು ಎದುರಿಸಿ ಮುಂದೆ ಸಾಗೋಣ. ಕ್ರಿಸ್ತನ ಸೈನ್ಯದೊಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಜಯವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗುವೆ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗುವೆ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಯೇಸು ನನ್ನ ಬಲವು. ನಾ ಸತ್ಯದ ನಡುಕಟ್ಟು ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕೆರವನ್ನು ನಾ ಮೆಟ್ಟುವೆ, ಯೇಸು ನನ್ನ ಬಲವು. ನಾ ಸತ್ಯದ ನಡುಕಟ್ಟು ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕೆರವನ್ನು ನಾ ಮೆಟ್ಟುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗುವೆ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗುವೆ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಯೇಸು ನನ್ನ ಬಲವು. ನಾ ನಂಬಿಕೆ ಗುರನಿಯ ಹಿಡಿಯುವೆ, ನಾ ರಕ್ಷಣೆ ಶಿರಸ್ಥಾನ ಧರಿಸುವೆ, ದೇವವಾಕ್ಯದ ಕತ್ತಿಯ ಹಿಡಿಯುವೆ, ಯೇಸು ನನ್ನ ರಕ್ಷಕ. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋಳ್, ಧೈರ್ಯದಿಂದ ಸಾಗುವೆ ನಂಬಿಕೆಯೋಳ್, ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಯೇಸು ನನ್ನ ಬಲವು. ಪರಿಶುದ್ಧನೇ, ನಮ್ಮ ಮಧ್ಯದಿ ನೀ ಬಾ. ನಾವು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ನಮ್ಮನ್ನು ಬಲಪಡಿಸು. ಆತ್ಮನೇ ನಮ್ಮ ಮಧ್ಯದಿ ಸಂಚರಿಸು ಸಂಚರಿಸು. ಆತ್ಮನೇ ನಮ್ಮ ಹೃದಯದಿ ವಾಸಿಸು ವಾಸಿಸು.
ನಮ್ಮ ಮಧ್ಯದಿ ಸಂಚರಿಸು ನೀ ಬಾ ನಮ್ಮ ಹೃದಯದಿ ವಾಸಿಸು ಒಣಭೂಮಿಯು ನನ್ನ ಹೃದಯವು ನಿನ್ನ ನೀರನ್ನು ನೀ ಹಾರಿಸು ತವಕಿಸಿದೆ ನನ್ನ ಆತ್ಮವು ನಿನಗಾಗಿಯೇ ಒಣಭೂಮಿಯು ನನ್ನ ಹೃದಯವು ನಿನ್ನ ನೀರನ್ನು ನೀ ಹಾರಿಸು ತವಕಿಸಿದೆ ನನ್ನ ಆತ್ಮವು ನಿನಗಾಗಿಯೇ ನೀ ಬಾ ನಮ್ಮ ಮಧ್ಯದಿ ಸಂಚರಿಸು ನೀ ಬಾ ನಮ್ಮ ಹೃದಯದಿ ವಾಸಿಸು ನಿನ್ ಕೃಪೆಯಿಂದಲೇ ಜೀವಿಸುತ್ತಿರುವೆ ನಿನ್ ಬಲದಿಂದಲೇ ಮುಂದೆ ಸಾಗುವೆ ನಿರಂತರವು ನಿನ್ ಸ್ವರ ಕೇಳಲು ಕಾತುರದಿ ನಮ್ಮ ಮಧ್ಯದಿ ನಮ್ಮ ಹೃದಯದಿ ವಾಸಿಸು ಪರಿಶುದ್ಧನೇ ಕರ್ತನಲ್ಲಿ ಪ್ರಿಯ ನನ್ನ ಸಹೋದರ ಸಹೋದರಿಯರೇ, ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತೇನೆ. ಇಂದಿನ ಪರಿಚ್ಛೇದವನ್ನು, ಸತ್ಯವೇದ ಭಾಗವನ್ನು ನಾವು ಈಗಾಗಲೇ ಓದಿ ನೋಡಿದ್ದೇವೆ, ಓದಿ ಕೇಳಿದ್ದೇವೆ. ಎಕ್ಸೋಡಸ್ 1:6-14, ವಿಮೋಚನಾ ಕಾಂಡ 1ನೇ ಅಧ್ಯಾಯ 6-14 ವಚನಗಳು. ಈ ವೇದ ಭಾಗದ ಮೇಲೆ ನಮ್ಮ ಮುಂದಿರುವಂಥ ಪ್ರಸ್ತಾಪ ನರ್ಚರಿಂಗ್ ಹೋಪ್ ಫ್ರಮ್ ಆಪರೇಷನ್ ಟು ಲಿಬರೇಷನ್. ಹೋಪ್ ಫ್ರಮ್ ಆಪರೇಷನ್ ಟು ಲಿಬರೇಷನ್, ದಬ್ಬಾಳಿಕೆಯಿಂದ ಬಿಡುಗಡೆಯತ್ತ ನಿರೀಕ್ಷೆಯ ಪೋಷಣೆ. ಶೋಷಣೆಯಿಂದ ಬಿಡುಗಡೆಯತ್ತ ನಿರೀಕ್ಷೆಯ ಪೋಷಣೆ. ಇಸ್ರಾಯೇಲ್ಯರ ಚರಿತ್ರೆಯ ಎಲ್ಲ ಮಹತ್ವದ ಘಟನೆಗಳ ಫಲಿತಾಂಶಗಳು ದೇವರ ನೇತೃತ್ವದಿಂದ ಆಗಿದೆ ಎಂಬುದನ್ನು ಸತ್ಯವೇದ ತಿಳಿಸ್ತದೆ. ಇಟ್ ವಾಸ್ ದ ಲಾರ್ಡ್ ಗಾಡ್ took the first step and his people followed.
ದೇವರು ಮೊದಲ ಹೆಜ್ಜೆ ಇಟ್ಟನು. ಆತನ ಜನರು ಹಿಂಬಾಲಿಸಿದರು. ದೇವರು ಸೃಷ್ಟಿಕರ್ತನು, ಪರಿಪಾಲಕನು ಮಾತ್ರವಲ್ಲ, ಬಿಡುಗಡೆಯ ಕರ್ತನು, ಶ್ರೇಷ್ಠ ನಾಯಕನೂ ಆಗಿದ್ದಾನೆ. ಇಂದಿನ ವೇದ ಭಾಗದಲ್ಲಿ ಅದನ್ನೇ ನಾವು ನೋಡ್ತಾ ಇದ್ದೇವೆ. ಎಕ್ಸೋಡಸ್ ಮೀನ್ಸ್ ಎ ಗೋಯಿಂಗ್ ಔಟ್, ಎ ಗೋಯಿಂಗ್ ಔಟ್, ಹೊರಡೋಣವು ಅಂತಲೇ ಕನ್ನಡದಲ್ಲಿ ಮೊದಲು ತರ್ಜುಮೆಯಾಗಿತ್ತು. ಐಗುಪ್ತದಿಂದ ಕಾನಾನಿನತ್ತ ಹೊರಡೋಣ, ನಿರಾಶೆಯಿಂದ ನಿರೀಕ್ಷೆಯತ್ತ ಹೊರಡೋಣ, ದಬ್ಬಾಳಿಕೆಯಿಂದ ಸ್ವಾತಂತ್ರ್ಯದತ್ತ ಹೊರಡೋಣ, ಅನ್ಯಾಯದಿಂದ ನ್ಯಾಯದತ್ತ ಹೊರಡೋಣ, ಬಂಧನದಿಂದ ಬಿಡುಗಡೆಯತ್ತ ಹೊರಡೋಣ. ನಂತರ ಈ ಪುಸ್ತಕ ಕನ್ನಡದಲ್ಲಿ ವಿಮೋಚನಾ ಕಾಂಡ ಅಂತ ಅನುವಾದವಾಗಿದೆ. ವಿಮೋಚನ ಅಂದರೆ ಬಿಡುಗಡೆ, ರಿಡೆಂಪ್ಷನ್ ಆರ್ ಲಿಬರೇಷನ್. ಬಂಧನದಿಂದ ಬಿಡುಗಡೆ, ದಬ್ಬಾಳಿಕೆಯಿಂದ ಬಿಡುಗಡೆ. ಇದು ಹೊಸ ಒಡಂಬಡಿಕೆಯಲ್ಲಿನ ಬಿಡುಗಡೆ, ರಕ್ಷಣೆ, ಸಾಲ್ವೇಷನ್ಗೆ ಸಂಬಂಧಿಸಿದಂಥ ಒಂದು ಪದವೇ ಆಗಿಯದೆ. ಪಾಪದಿಂದ ಬಿಡುಗಡೆ, ಸೈತಾನ್ನಿಂದ ಬಿಡುಗಡೆ, ಎರಡನೆಯ ಮರಣದಿಂದ ಬಿಡುಗಡೆ. ಇದನ್ನು ನಾವು ನಮ್ಮ ಕರ್ತನಾದ ಯೇಸು ಮಾಡಿದಂಥ ಸಂಗತಿಯನ್ನು ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಬಂಧನ, ದಬ್ಬಾಳಿಕೆ, ಶೋಷಣೆ, ಕಷ್ಟ, ಸಂಕಟ, ರೋಗ, ಒಂಟಿತನ, ಮಾನಸಿಕ ಒತ್ತಡ, ಶಾರೀರಿಕ ವ್ಯಸನ ಇವೆಲ್ಲವೂ ಮನುಷ್ಯನನ್ನ ಬಲಿ ತೆಗೆದುಕೊಂಡದಕ್ಕೆ ಮಾನವ ಚರಿತ್ರೆ ಸಾಕ್ಷಿಯಾಗಿದೆ. ಆಪರೇಷನ್ ದಬ್ಬಾಳಿಕೆ, ಸ್ತ್ರೀ ಶೋಷಣೆ, ಬಡತನ, ಕಷ್ಟ, ಸಂಕಟ, ರೋಗ. ಇಂದಿನ ದಿನಗಳಲ್ಲಿ ವೈರಸ್, ಕೊರೋನಾ ವೈರಸ್, ಅದು ಒಂದು ರೀತಿಯಲ್ಲಿ ಮನುಷ್ಯನನ್ನ ಅದು ದಬ್ಬಾಳಿಕೆ, ಮನುಷ್ಯನ ಮೇಲೆ ದಬ್ಬಾಳಿಕೆ ನಡೆಸಿರುವಂಥ ನಾವು ನೋಡ್ತೇವೆ. ಯಾಕೆಂದರೆ ಅದರಲ್ಲಿ ಸ್ವಾತಂತ್ರ್ಯ ಇಲ್ಲದಂತಹ ಒಂದು ಸ್ಥಿತಿಗೆ, ಬಂಧನಕ್ಕೆ ಮನುಷ್ಯ ಒಂದಲ್ಲ ಒಂದು ರೀತಿಯಲ್ಲಿ ಒಳಗಾಗಿದ್ದಾನೆ. ಕೆಲವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ, ಕೆಲಸದ ಒತ್ತಡಗಳು ಅಥವಾ ಇನ್ನಿತರ ಒಂಟಿತನದ ಒತ್ತಡ, ವಿವಿಧ ರೀತಿಯ ಸಂಗತಿಗಳನ್ನು ನಾವು ನೋಡ್ತೇವೆ. ಅಂತೂ ಇವೆಲ್ಲವುಗಳ ಮಧ್ಯೆ ನಾವು ನಿರೀಕ್ಷೆಯತ್ತ ಹೆಜ್ಜೆ ಇಡುವಂತಾಗಬೇಕು. ಬಿಡುಗಡೆಯ ಸತ್ಯ ದೇವರನ್ನು ನಾವು ಕಾಣುವಂತಾಗಬೇಕು. ಆತನನ್ನು ಸಂಧಿಸಬೇಕು. ಬಿಡುಗಡೆ ಹೊಂದುವುದು ಮಾತ್ರವಲ್ಲ, ಇತರರನ್ನು ಬಿಡುಗಡೆಯ ನಿರೀಕ್ಷೆಯತ್ತ ನಡೆಸುವಂತಾಗಬೇಕು. ಪೋಷಿಸುವ ನಾಯಕತ್ವ ವಹಿಸಬೇಕು ಎಂಬುದೇ ಇಂದಿನ ಮುಖ್ಯ ಪ್ರಸ್ತಾಪವಾಗಿರುತ್ತದೆ. ಬಿಡುಗಡೆ ಕೊಡುವ ಆತನು ದೇವರು, ಗಾಡ್ ಇಸ್ ದ ಲಿಬರೇಟರ್. ಆದರೆ ದೇವರು ಮೋಶೆ ಅಂತ ನಾಯಕರನ್ನ ಉಪಯೋಗ ಮಾಡ್ತಾನೆ. ಗಾಡ್ ಯೂಸ್ಡ್ ಹಿಸ್ ಓನ್ ಸನ್ ಆಲ್ಸೋ. ಜೀಸಸ್ ವಾಸ್ ನಾಟ್ ಓನ್ಲಿ ಆಸ್ ಎ ಲೀಡರ್ ಬಟ್ ಆಲ್ಸೋ ಆಸ್ ಎ ಲಾರ್ಡ್ ಆ್ಯಂಡ್ ಸೇವಿಯರ್. ಈ ಸ್ಯಾಕ್ರಿಫೈಸ್ಡ್ ಹಿಮ್ಸೆಲ್ಫ್ ಫಾರ್ ದ ಮ್ಯಾನ್ಕೈಂಡ್. ಎಸ್, ಜೀಸಸ್ ವಾಸ್ ದ ಲಿಬರೇಟರ್. ಜೀಸಸ್ ಈಸ್ ದ ಲಿಬರೇಟರ್. ಈ ವಾಕ್ಯ ಭಾಗದಲ್ಲಿ, ಇಂದಿನ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ದಬ್ಬಾಳಿಕೆ ಮಾಡುವವರಿಗೆ ನ್ಯಾಯದಂಡನೆ, ಜಡ್ಜ್ಮೆಂಟ್, ಹಾಗೂ ದಬ್ಬಾಳಿಕೆಗೆ ಒಳಗಾದವರಿಗೆ ಬಿಡುಗಡೆಯ ಕುರಿತು ತಿಳಿಸುವುದೇ ವಿಮೋಚನಾ ಕಾಂಡ ಗ್ರಂಥದ ಪ್ರಾಮುಖ್ಯವಾದಂತಹ ಒಂದು ಉದ್ದೇಶವಾಗಿದೆ. ಇವತ್ತಿನ ವೇದಭಾಗದ ಹಿನ್ನೆಲೆ ನೋಡುವುದಾದರೆ, ಐಗುಪ್ತ ದೇಶಕ್ಕೆ ಅಣ್ಣಂದರಿಂದ ಮಾರಲ್ಪಟ್ಟು ಮೊದಲು ಬಂದವನು ಯೋಸೆಫ. ನಂತರ ಬರಗಾಲದಲ್ಲಿ ಆತನ ಸಹೋದರರು, ತದನಂತರ ಯಾಕೋಬ ಮತ್ತು ಆತನಿಂದ ಹುಟ್ಟಿದವರೆಲ್ಲರೂ ಒಟ್ಟು 70 ಮಂದಿ ಬಂದು ನೆಲೆಸಿದರು. ಜೆನೆಸಿಸ್ 46:27, ಆದಿಕಾಂಡ 46:27 ಇದನ್ನು ತಿಳಿಸ್ತದೆ. ಓನ್ಲಿ 70 ಪೀಪಲ್ ಎಂಟರ್ಡ್ ಈಜಿಪ್ಟ್. ಐಗುಪ್ತ ದೇಶವನ್ನು 70 ಜನ ಇಸ್ರಾಯೇಲ್ಯರು ಪ್ರವೇಶ ಮಾಡಿದರು. ಆದರೆ ಅಲ್ಲಿಂದ ಹೊರಡುವಾಗ ಸತ್ಯವೇದ ವಿದ್ವಾಂಸರ ಪ್ರಕಾರ, according to the Bible scholars, the total number was approximately 2.4 millions. 2.4 millions
very large crowd left Egypt. ವಿಮೋಚನಕಾಂಡ ಎಕ್ಸೋಡಸ್ 12:37-38, ವಿಮೋಚನಕಾಂಡ 12:37-38 ಪ್ರಕಾರ 6 ಲಕ್ಷ ಗಂಡಸರು, ಹೆಂಗಸರು ಹಾಗೂ ಮಕ್ಕಳು ಇದರಲ್ಲಿ ಸೇರಿದ್ದಾರೆ. 6 ಲಕ್ಷ ಗಂಡಸರು ಅನ್ನುವಾಗ ಹೆಂಗಸರು ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು, ಮಕ್ಕಳು ಸೇರಿದ್ದಾರೆ. ಆಗಿನ ಕಾಲದಲ್ಲಿ ತುಂಬಾ ಮಕ್ಕಳು, ಒಂದೆರಡಲ್ಲ, ತುಂಬಾ ಮಕ್ಕಳು. ಆದ್ದರಿಂದ ಅಲ್ಲಿ ಜನಸಂಖ್ಯೆ ಬಹಳವಾಗಿತ್ತು. ಬೈಬಲ್ 12 ವಿಮೋಚನಕಾಂಡ 12:38 ತಿಳಿಸುವ ಪ್ರಕಾರ ಅನೇಕ ಅನ್ಯರೂ ಹೊರಟು ಹೋಗ್ತಾರೆ ಅವರೊಟ್ಟಿಗೆ. ಇಸ್ರಾಯೇಲ್ಯರೊಂದಿಗೆ ಅನೇಕ ಐಗುಪ್ತರು, ಕೆಲವು ಅನ್ಯರು ಕೂಡ ಅವರೊಂದಿಗೆ ಕಾನಾನಿತ್ತ ಹೊರಟು ಹೋಗ್ತಾರೆ. ಅಥವಾ ಐಗುಪ್ತ ದೇಶದಲ್ಲಿ ನಡೆಯುವಂತಹ ದಬ್ಬಾಳಿಕೆಯನ್ನು ಎದುರಿಸಲಾರದೆ ಇಸ್ರಾಯೇಲ್ಯರೊಂದಿಗೆ ಹೊರಟು ಹೋಗಿರಬಹುದು. ಎಕ್ಸೋಡಸ್ 12:38 says this. ಅಂತೂ ದೇವರು ಅಬ್ರಹಾಮನಿಗೆ ಮಾಡಿದಂಥ ವಾಗ್ದಾನ ನೆರವೇರಿತು. God's promise was fulfilled. Promise of God leads us to the hopes. ವಾಗ್ದಾನ, ದೇವರ ವಾಗ್ದಾನ ನಮ್ಮನ್ನು ನಿರೀಕ್ಷೆಯತ್ತ ನಡೆಸುವಂಥದ್ದೇ ಆಗಿದೆ. ಇಂದಿನ ಪರಿಚಯದ ವಚನ 7 ಬರೆದಿರುವ ಪ್ರಕಾರ ಇಸ್ರಾಯೇಲರು ಅಭಿವೃದ್ಧಿಯಾಗಿ ಅತ್ಯಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು, ಆ ದೇಶವನ್ನೆಲ್ಲ ತುಂಬಿಕೊಂಡರು. ಐಗುಪ್ತರು ಇಸ್ರಾಯೇಲರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾಗಿರುತ್ತಾರೆ. ಇದನ್ನು ಕಂಡ ಯೋಸೇಫನನ್ನು ಅರಿಯದಂತ ಆಳ್ವಿಕೆಗೆ ಬಂದ ಅರಸ ಫರೋಹ ಇಸ್ರಾಯೇಲ್ಯರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಅಂದುಕೊಂಡು, ಇಸ್ರಾಯೇಲ್ಯರು ವೃದ್ಧಿಯಾಗದಂತೆ ನಾವೊಂದು ಉಪಾಯ ಮಾಡೋಣ ಅಂದುಕೊಂಡನು. ಪೀತೋಮ್, ರಾಮ್ಸಸ್ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸ್ತಾನೆ. ಇಸ್ರಾಯೇಲಿನಿಂದ ಬಹಳಷ್ಟು ಬಿಟ್ಟಿ ಕೆಲಸ ಮಾಡಿಸ್ಕೊಳ್ತಾರೆ ಅವರು. ದೇವರ ವಾಕ್ಯ ಹೇಳ್ತದೆ, ಬಹು ಕಠೋರವಾಗಿ ಸೇವೆ ಮಾಡಿಸಿಕೊಂಡರು. ಈಜಿಪ್ಷಿಯನ್ಸ್ forced them to free labor and used them ruthlessly. Oppression was started. ಶೋಷಣೆ ಅಥವಾ ದಬ್ಬಾಳಿಕೆ ಶುರುವಾಯಿತು. But Bible says they were more oppressed, more they multiplied and spread. They were more oppressed, more they multiplied and spread. ಐಗುಪ್ತರವರನ್ನು ಎಷ್ಟು ಉಪದ್ರವ ಪಡಿಸಿದರೂ ಅವರು ಅತ್ಯಧಿಕವಾಗಿ ಹೆಚ್ಚಿ ಹರಡಿಕೊಂಡರು ಎಂಬುದಾಗಿ ಬೈಬಲ್ ಹೇಳ್ತದೆ. ಸೈತಾನ್ನ ಉಪಾಯ, ಕನ್ನಿಂಗ್ ಪ್ಲಾನ್, ಮೋಸದ ಉಪಾಯ, ಕುಯುಕ್ತಿ, ಅನ್ಯಾಯ ದೇವಜನರಿಗೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವಜನರೊಂದಿಗೆ ದೇವರು ಇದ್ದಾನೆ. ಆತನು ಅನ್ಯಾಯ ಸಹಿಸುವ ದೇವರಲ್ಲ. ವಿಮೋಚನಕಾಂಡ 3ನೇ ಅಧ್ಯಾಯವನ್ನು ನಾವು ಓದುವುದಾದರೆ, ದೇವರು ಎಲ್ಲವನ್ನು ನೋಡಿದನು. ನಾನು ಐಗುಪ್ತ ದೇಶದಲ್ಲಿ ನನ್ನ ಜನರು ಪಡುತ್ತಿರುವಂತಹ ಹಿಂಸೆಯನ್ನು ನೋಡಿದನು ಎಂಬುದಾಗಿ ದೇವರು ಹೇಳ್ತಾನೆ. ಇಸ್ರಾಯೇಲ್ಯರ ಮೊರೆಯನ್ನು ಕೇಳಿದನು, ಅವರ ದುಃಖವನ್ನು ಬಲ್ಲೆನು ಅಂತ ದೇವರು ಹೇಳ್ತಾನೆ. ಅವರನ್ನು ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ನಡೆಸುವುದಕ್ಕೆ ಇಳಿದು ಬಂದನು ಎಂದು ವಿಮೋಚನಾಕಾಂಡ ಗ್ರಂಥ 3ನೇ ಅಧ್ಯಾಯ ಸ್ಪಷ್ಟಪಡಿಸುತ್ತದೆ. ಹೌದು ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರೊಂದಿಗಿದ್ದಾನೆ. ಕೆಂಪು ಸಮುದ್ರ ದಾಟಿಸುವಾಗಲೂ ಅಷ್ಟೇ, ಅಲ್ಲಿ ಹಿಂದಿನಿಂದ ಫರೋಹನ ಸೈನ್ಯ ಬರ್ತಾ ಇದೆ, ಮುಂದೆ ಕೆಂಪು ಸಮುದ್ರ ಅಡ್ಡಲಾಗಿ ನಿಂತಿದೆ. ಅದನ್ನು ದಾಟದಿದ್ದರೆ ಅಥವಾ ಹಿಂದೆ ಹೋಗಲು ಸಾಧ್ಯವಿಲ್ಲ. ಇಂತಹ ಒಂದು ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮೋಶೆ ಹೇಳ್ತಾನೆ, ನೀವು ಸುಮ್ಮನೆ ಇರ್ರಿ, ಯಾಕೆಂದರೆ ದೇವರು ಕಾರ್ಯ ಮಾಡ್ತಾನೆ ಎಂಬುದು ಆತನಿಗೆ ಗೊತ್ತಿತ್ತು. ಆದರೆ ಜನರು ಗುಣಗುಟ್ಟುತ್ತಾ ಇದ್ದರು, ಮೋಶೆಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುತ್ತಾ ಇದ್ರು. ಆದರೆ ಅಲ್ಲಿ ದೇವರು ಹೇಳ್ತಾನೆ, ನೀನು ಸುಮ್ಮನಿರುವುದಕ್ಕೆ, ಜನರು ಮುಂದೆ ಹೋಗುವಂತೆ ನಿನ್ನ ಕೋಲನ್ನು ಚಾಚಿ ಕೆಂಪು ಸಮುದ್ರದ ಮೇಲೆ ಇಡು. ನಾವು ನೋಡುತ್ತೇವೆ, ಅಲ್ಲಿ ಕೆಂಪು ಸಮುದ್ರ ಇಬ್ಬಾಗವಾಯಿತು. ನೀರಿನ ಕೆಳಗೆ ಅಡಿಯಲ್ಲಿ ದೇವರು ಮಾರ್ಗವನ್ನು ಮಾಡಿಕೊಡುತ್ತಾನೆ. ದೇವರು ಬಿಡುಗಡೆ ಮಾಡುವ ದೇವರು
ಎಂಬುದನ್ನು ಆತನು ಇಸ್ರಾಯೇಲರ ಜೀವನದ ಪ್ರಾರಂಭದಿಂದಲೂ ಆತನು ತೋರಿಸಿಕೊಡುತ್ತಾ ಬಂದನು. ಕೆಂಪು ಸಮುದ್ರದ ನೀರಿನ ಅಡಿಯಲ್ಲಿ ಅವರಿಗೆ ಮಾರ್ಗವನ್ನು ಸಿದ್ಧ ಮಾಡಿಕೊಟ್ಟನು. ಅಂತಹ ದೇವರು ನಮ್ಮ ದೇವರು. ಆದ್ದರಿಂದ ಯಾವ ಪ್ಲಾನ್, ಯಾವುದೇ ಉಪಾಯಗಳು, ಫರೋಹನನ ಉಪಾಯವಾಗಲಿ ಅಥವಾ ಲೋಕದಲ್ಲಿ ಯಾವುದೇ ಅನ್ಯಾಯಭರಿತ ಉಪಾಯಗಳು ನಿಲ್ಲಲಾರವು, ದೇವರ ಮುಂದೆ ನಿಲ್ಲಲಾರು. ಅದನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮೋಶೆಗೆ, ಯೆಹೋಶುವನಿಗೆ ಮತ್ತು ಎಲ್ಲ ತನ್ನ ಜನರಿಗೆ ಆತನು ಹೇಳ್ತಾನೆ, ನೋ ಒನ್ ಕ್ಯಾನ್ ಗೋ ಅಗೇನ್ಸ್ಟ್ ಗಾಡ್ಸ್ ಪ್ಲಾನ್ ಆರ್ ನೋ ಒನ್ ಕ್ಯಾನ್ ಗೋ ಅಗೇನ್ಸ್ಟ್ ಗಾಡ್ಸ್ ಪೀಪಲ್ ಹೂ ಹ್ಯಾವ್ ಫರ್ಮ್ ಫೇತ್ ಇನ್ ಟ್ರೂ ಗಾಡ್. ಬಿಡುಗಡೆಯ ದೇವರು ಇಸ್ರಾಯೇಲ್ಯರನ್ನು ಬಿಡುಗಡೆ ಮಾಡುವುದಕ್ಕೆ ಆತನು ಇದ್ದಾನೆ. ಇಂದಿನ ಹಳೆ ಒಡಂಬಡಿಕೆಯ ವೇದ ಭಾಗ ನೋಡುವುದಾದರೆ ಮೀಕನ ಗ್ರಂಥ 6ನೇ ಅಧ್ಯಾಯ 1-8 ನಾವು ಓದಿಕೊಳ್ಳುವುದಾದರೆ, ನಾವು ಈ ಪರಿಚಯದಲ್ಲಿ ಯೆಹೋವನಿಗೂ ಆತನ ಜನರಿಗೂ ಇರುವ ವ್ಯಾಜ್ಯದ ಬಗ್ಗೆ ನೋಡ್ತೇವೆ. ಬಿಡುಗಡೆಯಲ್ಲಿ ದೇವರ ಪಾತ್ರದ ಬಗ್ಗೆ ನೋಡ್ತೇವೆ. ಮೋಶೆ ಅಂತ ನಾಯಕರ ಪಾತ್ರ ದೇವರ ಬಿಡುಗಡೆಯಲ್ಲಿ ಇತ್ತು. ದೇವರ ಕಾರ್ಯವನ್ನು ಸ್ಮರಿಸಿ ಮಹೋನ್ನತ ದೇವರ ಸಮ್ಮುಖದಲ್ಲಿ ಸಲ್ಲಿಸಬೇಕಾದ ಕಾಣಿಕೆಯ ಬಗ್ಗೆ ಅಲ್ಲಿ ತಿಳಿಸಲ್ಪಡ್ತದೆ. ಆತ್ಮದ ಪಾಪಕ್ಕಾಗಿ ಪ್ರಾಣಿ ಬಲಿ, ನರಬಲಿ ಅಲ್ಲ, ಅದನ್ನು ನೋಡಿ ದೇವರು ಮೆಚ್ಚುವುದಿಲ್ಲ. ಬದಲು ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ದೇವರಿಗೆ ನಮ್ರವಾಗಿ ನಡ್ಕೊಳ್ಳುವುದನ್ನು ದೇವರು ನಮ್ಮಿಂದ ಅಪೇಕ್ಷಿಸುತ್ತಾನೆ ಎಂದು ತಿಳಿಸ್ತದೆ. ನ್ಯಾಯ, ಕರುಣೆ, ದೀನತೆ, ನಮ್ರತೆ ಜೊತೆಯಾಗಿರಬೇಕು. ಜಸ್ಟಿಸ್, ಮರ್ಸಿ, ಹಂಬಲ್ನೆಸ್ ಶುಡ್ ಗೋ ಟುಗೆದರ್. ಜಸ್ಟಿಸ್, ಕಂಪ್ಯಾಷನ್, ಹಂಬಲ್ನೆಸ್ ಶುಡ್ ಗೋ ಟುಗೆದರ್. ಯೇಸುವಿನ ಕಾಲದ ಫರಿಸಾಯ ಶಾಸ್ತ್ರಿಗಳು ನ್ಯಾಯ ಅನ್ನುತ್ತಾ ಕರುಣೆಯನ್ನು ಮರೆತು ಬಿಟ್ಟಾಗ ಯೇಸು ಅವರಿಗೆ ಮತ್ತಾಯ 6ನೇ ಅಧ್ಯಾಯದಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12 ಮತ್ತು 13ರಲ್ಲಿಯೂ ದೇವರು ನಮ್ಮಿಂದ ಅಪೇಕ್ಷಿಸುವ ಸಂಗತಿಗಳ ಬಗ್ಗೆ ತಿಳಿಸ್ತಾನೆ. ದೇವರು ನಮ್ಮಿಂದ ಏನು ಅಪೇಕ್ಷಿಸುತ್ತಾನೆ ಎನ್ನುವುದನ್ನು ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12-13, ಡಿಟ್ರೋನಮಿ ಚಾಪ್ಟರ್ 10 verses from 12 to 13. ಪ್ಲೀಸ್ ರೀಡ್. ದೇವರ ವಾಕ್ಯವನ್ನು, ಸತ್ಯವೇದವನ್ನು ತೆರೆದು ಓದಿಕೊಳ್ಳಿರಿ. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12-13. ಇಂದಿನ ಹೊಸ ಒಡಂಬಡಿಕೆ ವೇದವಾಗ ನೋಡುವುದಾದರೆ 2ನೇ ಕೊರಿಂಥದವರಿಗೆ ಪೌಲನು ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 7-15 ನಾವು ನೋಡುವುದಾದರೆ, ಪೌಲ ಈ ವೇದ ಭಾಗದಲ್ಲಿ ಜೀವನದ ಅನೇಕ ಸತ್ಯಗಳನ್ನು ತಿಳಿಸಿದ್ದಾನೆ. ಮನುಷ್ಯನು ಮರ್ತ್ಯನಾಗಿದ್ದರೂ, ಪರಿಸ್ಥಿತಿ ಸನ್ನಿವೇಶಗಳ ಬಲಿಪಶು ಆಗಿದ್ದರೂ ಕ್ರಿಸ್ತನಲ್ಲಿ ಅವನಿಗೆ ನಿರೀಕ್ಷೆ ಇದೆ ಅಂತಾನೆ. ಈ ಮರ್ತ್ಯ ಶರೀರದಲ್ಲಿ ಎಲ್ಲ ಶಾರೀರಿಕ ಬಲಹೀನತೆ, ನೋವುಗಳ ಮಧ್ಯದಲ್ಲಿಯೂ ಜೀವನ ಬದಲಾವಣೆಯ ಅವಕಾಶಗಳ ನಿರೀಕ್ಷೆಯನ್ನು ಸ್ಪಷ್ಟಪಡಿಸ್ತಾನೆ. ಕ್ರೈಸ್ತನ ಮಹಿಮೆಯ ಬಗ್ಗೆ ತಿಳಿಸ್ತಾನೆ. ಬಲಹೀನ ಹಾಗೂ ಯೋಗ್ಯತೆ ಇಲ್ಲದ ಈ ಮಣ್ಣಿನ ಘಟದಲ್ಲಿ ಅಮೂಲ್ಯ ನಿಕ್ಷೇಪ ಇದೆ ಅನ್ನುತ್ತಾನೆ. ಮಾನವನ ನಿಜವಾದ ಗುಣಲಕ್ಷಣ ಅಂದರೆ ಅವನ ಬಲ ಸಾಮರ್ಥ್ಯಗಳಲ್ಲ, ಬದಲು ಬಲಹೀನತೆಯಾಗಿದೆ. ಮಾನವನ ನಿಜವಾದ ಗುಣಲಕ್ಷಣ ಬಲಹೀನತೆಯಾಗಿದೆ. ಇದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕು. ಜೀವನ ಅಶಕ್ತತೆ, ದುರ್ಬಲತೆಗಳಿಂದ ಸುತ್ತುವರೆದಿದೆ. ಆದರೂ ಕ್ರಿಸ್ತನು ಮಹಿಮೆಯಿಂದ ನಮ್ಮನ್ನು ಆವರಿಸಿದ್ದಾನೆ. ಬಲಹೀನತೆ ನಮ್ಮದು, ಆದರೆ ಬಲ, ಸಾಮರ್ಥ್ಯ, ಮಹಿಮೆ ದೇವರದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ನಾವು ಸಂಪೂರ್ಣ ದೇವರ ಮೇಲೆಯೇ ಹತ್ತುಕೊಳ್ತೇವೆ. ಅನೇಕ ಸಮಸ್ಯೆಯ ಸನ್ನಿವೇಶಗಳಲ್ಲಿ ಏನು ಮಾಡಬೇಕು ಎಂದು ತಿಳಿಯದಿರುವಾಗಲೂ ಕ್ರಿಸ್ತನಲ್ಲಿ ಏನಾದರೂ ಮಾಡಬಹುದು ಎಂದು ತಿಳಿದಿರುತ್ತಾನೆ. ಗೆತ್ಸೆಮನೆಯ ಪ್ರಾರ್ಥನೆಯಿಂದ ಆತನು ಕಲಿತುಕೊಳ್ಳುತ್ತಾನೆ. ವಚನ 8 ಇಲ್ಲಿ ವಾಕ್ಯ ಭಾಗದಲ್ಲಿ 2 ಕೊರಿಂಥ 4ನೇ ಸಂಧಿ 8ನೇ ವಚನ ಹೀಗೆ ಹೇಳ್ತದೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟಿದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ವಚನ 9 ಹೇಳ್ತದೆ, ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ,
ಕೆಡಲ್ಪಟ್ಟವರಾಗಿದ್ದರೂ ನಾವು ಪ್ರಾಣ ನಷ್ಟಪಡುವವರಲ್ಲ. ಯಾಕೆ? ಯಾಕೆಂದರೆ ಒಂದು ಚಂದವಾದ ಮತ್ತು ಶ್ರೇಷ್ಠವಾದಂಥ ಒಂದು ಉತ್ತರ ಅಲ್ಲಿದೆ. ವಚನ 10, ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವ, ಈ ದೇಹದಲ್ಲಿರುವ ನಿಕ್ಷೇಪ ಯಾವುದು ಗೊತ್ತಾ? ಈ ದೇಹದಲ್ಲಿರುವಂತಹ ನಿಕ್ಷೇಪ, ಮಣ್ಣಿನ ಘಟದಲ್ಲಿರುವಂತಹ ನಿಕ್ಷೇಪ, ಅದು ಯೇಸುವಿನ ಜೀವವೇ ಆಗಿದೆ. ಯೇಸುವಿನ ಜೀವವೇ ಆಗಿದೆ. ದ ಲೈಫ್ ಆಫ್ ಜೀಸಸ್ ಇಸ್ ದ ಟ್ರೆಷರ್ ಇನ್ ಜಾರ್ಸ್ ಆಫ್ ಕ್ಲೇ. ಎಸ್, ದ ಲೈಫ್ ಆಫ್ ಜೀಸಸ್ ವಿ ಹ್ಯಾವ್ ಇನ್ ಅವರ್ ಮಾರ್ಟಲ್ ಬಾಡಿ. ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಯಾಕೆಂದರೆ ದೇವರು ಯೇಸುವಿನ ಜೀವವನ್ನ ನಮ್ಮ ದೇಹದಲ್ಲಿ ಇಟ್ಟಿದ್ದಾನೆ. ದೇವರಿಗೆ ಮಹಿಮೆ ಆಗಲಿ. ದೇವರ ಸೇವೆಯಲ್ಲಿ ಅಥವಾ ಸುವಾರ್ಥ ಸೇವೆಯಲ್ಲಿ ಎಂಥ ಕಷ್ಟಗಳು ಸಂಭವಿಸಿದರೂ ನಾವು ಧೈರ್ಯಗೆಡಬೇಕಾಗಿಲ್ಲ. ಕ್ರಿಸ್ತನಿಗಾಗಿ ಹತಸಾಕ್ಷಿಯಾದವರು ಕ್ರಿಸ್ತನ ಸಾನ್ನಿಧ್ಯದ ಒಂದು ಸವಿ ಅನುಭವವನ್ನು ಅವರು ಹೊಂದಿದರು. ಆದ್ದರಿಂದ ಕ್ರಿಸ್ತನಿಗಾಗಿ ತಮ್ಮ ಪ್ರಾಣವನ್ನೇ ಅವರು ಕೊಟ್ಟರು ಎಂಬುದಾಗಿ ನಾವು ನೋಡ್ತೇವೆ. Christian does fall, but every time he falls, he rises again. ಪೌಲ ತನ್ನ ಕ್ರೈಸ್ತ ಅನುಭವವನ್ನು ಇಲ್ಲಿ ತೆರೆದಿಟ್ಟಿದ್ದಾನೆ. He knew and accepted the slogan, no cross, no crown, from the heart, with the experience in Christ Jesus. Yes, it was not a dialogue. ಇದೊಂದು ಡೈಲಾಗ್ ಆಗಿರಲಿಲ್ಲ. ಅದು ನಾನು ಕ್ರಿಸ್ತನಿಗಾಗಿ ಬದುಕುತ್ತೇನೆ, ಆತನ ಅನುಭವವಾಗಿದೆ. ಆತನು ಕ್ರಿಸ್ತನಲ್ಲಿ ಕಂಡುಕೊಂಡಂಥ ಸತ್ಯವಾಗಿದೆ. ಯೇಸುವಿನ ಜೀವವನ್ನು ಹೊಂದಿರುವಂಥ ಅನುಭವವನ್ನು ಆತನು ಹೊಂದಿದ್ದನು. ತನಗೆ ಬಂದ ಕಷ್ಟ ಸಂಕಟಗಳಿಂದ ಇತರರು ದೇವ ಪ್ರೀತಿಯ ಬೆಳಕಿಗೆ ನಡೆಸಲ್ಪಡುತ್ತಾರೆ ಎಂಬ ನಂಬಿಕೆ ಪೌಲನಲ್ಲಿತ್ತು. ತನಗೆ ಮಾತ್ರವಲ್ಲ, ತನಗೆ ಬರುವ ಕಷ್ಟ ಸಂಕಟಗಳಿಂದ ಇತರರು ದೇವ ಪ್ರೀತಿಯ ಬೆಳಕಿಗೆ ನಡೆಸಲ್ಪಡುತ್ತಾರೆ ಎನ್ನುವಂಥ ನಂಬಿಕೆ ಪೌಲನಲ್ಲಿತ್ತು. ಅಮೆರಿಕದಲ್ಲಿ ಅನೇಕ ವರ್ಷಗಳ ಹಿಂದೆ ಬೌಲ್ಡರ್ ಡ್ಯಾಮ್ ಸ್ಕೀಮ್ ಇತ್ತು. ಬೌಲ್ಡರ್ ಡ್ಯಾಮ್ ಸ್ಕೀಮ್ ಡೆಸರ್ಟ್ ಏರಿಯಾವನ್ನು ಫಲವತ್ತತೆಯತ್ತ ನಡೆಸುವುದು ಅವರ ಯೋಜನೆ ಆಗಿತ್ತು. ಆ ಡ್ಯಾಮ್ ಕಟ್ಟುವಾಗ ಅನೇಕ ಜನರು ಬಲಿಯಾಗಿದ್ದರು ಕೂಡ. ಆದರೆ ಅವರ ಹೆಸರುಗಳನ್ನು ನಂತರ ಬರೆದು ಒಂದು ಬರಹ, ಇನ್ಸ್ಕ್ರಿಪ್ಷನ್, ಅದರ ಕೆಳಗೆ ಹೀಗೆ ಬರೆಯಲಾಗಿತ್ತು. ಏನೆಂದರೆ, ದೀಸ್ ಡೈಡ್ ದಟ್ ದ ಡೆಸರ್ಟ್ ಮೈಟ್ ರಿಜಾಯ್ಸ್ ಅಂಡ್ ಬ್ಲಾಸಮ್ ಆಸ್ ದ ರೋಸ್. ದೀಸ್ ಡೈಡ್ ದಟ್ ದ ಡೆಸರ್ಟ್ ಮೈಟ್ ರಿಜಾಯ್ಸ್ ಅಂಡ್ ಬ್ಲಾಸಮ್ ಆಸ್ ದ ರೋಸ್. ಹೌದು ಪ್ರಿಯರೇ, ಕ್ರಿಸ್ತನಿಗಾಗಿ ಮಾಡಿದಂಥ ಸೇವೆ ನಿರರ್ಥಕವಲ್ಲ. We are at our wits' end, but never at our hopes' end, when Christ is present in our lives. ಕ್ರಿಸ್ತನ ಸಾನ್ನಿಧ್ಯ, ಕ್ರಿಸ್ತನ ಜೀವ ನಮ್ಮ ಜೀವನದಲ್ಲಿ ಇರುವಾಗ ನಮಗೆ ವಿವಿಧ ರೀತಿಯಲ್ಲಿ ತಿಳುವಳಿಕೆಯ ಅಥವಾ ಅರಿವಿನ ಕೊನೆ ಇರಬಹುದು. ಆದರೆ ನಾವು ನಿರೀಕ್ಷೆ ಕೊನೆಯಲ್ಲಿಲ್ಲ. ನಮ್ಮ ನಿರೀಕ್ಷೆ ಕಂಟಿನ್ಯೂ ಅಥವಾ ಮುಂದುವರಿಯುವಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಕ್ರೈಸ್ತ ಜವಾಬ್ದಾರಿಯು, ಕ್ರೈಸ್ತನು ಪಾಪದ ದಬ್ಬಾಳಿಕೆಯಿಂದ ಸೋತ ಜನರನ್ನು ಕ್ರಿಸ್ತನೆಂಬ ನಿರೀಕ್ಷೆಯ ಕಡೆಗೆ ನಡೆಸುವ ಸಾಧನವಾಗಬೇಕು. ಕ್ರಿಸ್ತನು ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಂತಾದು, ರಕ್ತ ಸುರಿಸಿರುವಂತಾದು, ಶೋಷಣೆ, ಪಾಪದಿಂದ ಶೋಷಣೆ ದಬ್ಬಾಳಿಕೆಗೆ ಒಳಗಾದವರಿಗಾಗಿ ಎನ್ನುವುದನ್ನು ಮಾತಿನಿಂದ, ಜೀವನದಿಂದ ಪ್ರಕಟಿಸಬೇಕು. ಇಂದಿನ ಜಗತ್ತಿನಲ್ಲಿ ದಲಿತರ ಮೇಲೆ, ಬಡವರ ಮೇಲೆ, ಸ್ತ್ರೀಯರ ಮೇಲೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು. ಇಂದಿನ ಜಗತ್ತಿನಲ್ಲಿ ನಮಗೆ ಗೊತ್ತಿರುವಂತಹದ್ದು ಕೆಲವೊಂದು ಘಟನೆಗಳಿವೆ. ಹತ್ರಸದಲ್ಲಿ ಆದಂಥ ಯುವತಿಯ ಮೇಲಿನ ಅತ್ಯಾಚಾರ ಮತ್ತು ಕೊಲೆ, ಅನೇಕ ಇಂತಹ ಸಂಗತಿಗಳು ಸಮಾಜದಲ್ಲಿ ನಿತ್ಯ ನಡೀತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಜನರು ಕಷ್ಟಪಡುತ್ತಿದ್ದಾರೆ. ಸ್ತ್ರೀಯರ ಮೇಲಿನ ದಬ್ಬಾಳಿಕೆಗಳು, ಬಡವರ ಮೇಲಿನ ದಬ್ಬಾಳಿಕೆಗಳು, ಅನ್ಯಾಯಕ್ಕೊಳಗಾದವರಿಗೆ
ನಾವು ನ್ಯಾಯ ಒದಗಿಸುವಂಥ ಸ್ವರವಾಗಬೇಕು. ವಿ ಶುಡ್ ಬಿ ಎ ವಾಯ್ಸ್ ಆನ್ ಬಿಹಾಫ್ ಆಫ್ ದ ಪೀಪಲ್ who are facing the injustice. ಅವರಿಗಾಗಿ ನಾವು ಪ್ರಾರ್ಥಿಸಬೇಕು. ಇದು ನಮ್ಮ ಕ್ರೈಸ್ತರ ಜವಾಬ್ದಾರಿಯಾಗಿದೆ. ಶೋಷಣೆಗಳಿಗಾಗಿ ಬೇಸತ್ತು ಜೀವನವನ್ನೇ ಕೊನೆಗಾಣಿಸುವ ಪರಿಸ್ಥಿತಿಯಲ್ಲಿರುವವರಿಗೆ ನಿರೀಕ್ಷೆ ಆಗಬೇಕು. ನಾವು ಇಂದಿನ ವಾಕ್ಯ ಭಾಗ ಅದನ್ನೇ ಹೇಳ್ತಾ ಇದೆ. ವಿವಿಧ ಬಂಧನಗಳಿಂದ ಹೊರಗೆ ಬರಲಾಗದವರಿಗೆ ಬಿಡುಗಡೆ ಕೊಡುವ ಆಶಾಕಿರಣವಾಗಬೇಕು ನಾವು. ಹೌದು, ದೇವರು ಬಿಡುಗಡೆಯ ದೇವರು ತನ್ನ ಜನರನ್ನು ಬಿಡುಗಡೆಯ ಕಾರ್ಯದಲ್ಲಿ ಉಪಯೋಗಿಸ್ತಾನೆ ಎನ್ನುವಂಥ ಸತ್ಯವನ್ನು ನಾವು ತಿಳಿದಿರಬೇಕು. ಯುನೈಟೆಡ್ ಇನ್ ಮಿಷನ್ ಮೀನ್ಸ್ ಟು ಬಿ ಯುನೈಟೆಡ್ ಇನ್ ಫೆಲೋಶಿಪ್ ವಿತ್ ಗಾಡ್ ಇನ್ ಡೂಯಿಂಗ್ ದ ಆಕ್ಟ್ಸ್ ಆಫ್ ಜಸ್ಟಿಸ್ ಅಂಡ್ ಕಂಪ್ಯಾಷನ್. United in mission means to be united in fellowship with God in doing the acts of justice and compassion. It is God in Jesus Christ who gives us the power to fulfill our mission. We are weak like clay pots, but the unique power bestowed in the clay pots. The life of Jesus gives us the courage to overcome the forces of oppression. ಶೋಷಣೆ ಇಂದ ನಾವು ಜಯಿಸೋದಕ್ಕೆ ನಮಗೆ ನಮ್ಮ ಮರ್ತ್ಯ ಶರೀರದಲ್ಲಿರುವಂಥ ಯೇಸುವಿನ ಜೀವವು ಅದು ನಮಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮೊಂದಿಗಿದ್ದಾನೆ. ಬಿಡುಗಡೆ ದೇವರು ನಮ್ಮೊಂದಿಗಿದ್ದಾನೆ. ಈ ಲೋಕದ ಸನ್ನಿವೇಶಗಳಲ್ಲಿ ನಮ್ಮೊಂದಿಗೆ ಮಾತ್ರವಲ್ಲ, ನಾವು ಹೊಂದಿರುವಂಥ ಅನುಭವವನ್ನು ಇತರರ ಬಿಡುಗಡೆಗಾಗಿ ನಾವು ಉಪಯೋಗ ಮಾಡಬೇಕಾಗಿದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಿಸಲಿ. ಆಮೆನ್. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ತಂದೆ, ನೀನು ಬಿಡುಗಡೆಯ ದೇವರಾಗಿದ್ದಿ. ಇಸ್ರಾಯೇಲರನ್ನ ಐಗುಪ್ತದಿಂದ ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ನಡೆಸಿದಂಥ ದೇವರು. ನಮ್ಮ ಕರ್ತನಾದ ಯೇಸುವೆ, ನಿನ್ನ ಹೆಸರಿನಲ್ಲಿ ಸಿಕ್ಕಿರುವಂಥ ಬಿಡುಗಡೆ, ರಕ್ಷಣೆ, ಪಾಪದಿಂದ, ಎರಡನೇ ಮರಣದಿಂದ, ಸೈತಾನ್ನಿಂದ ಬಿಡುಗಡೆಯನ್ನು ನೀನು ಕೊಟ್ಟಿದ್ದಿ. ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಅದೇ ಸಮಯದಲ್ಲಿ ನಿನ್ನ ಮಕ್ಕಳಾದಂಥ ನಾವು ನಿನ್ನ ಬಿಡುಗಡೆಯನ್ನು, ರಕ್ಷಣೆಯನ್ನು ಸಾರುವವರು ಮಾತ್ರವಲ್ಲ, ಆ ಪರಿಶುದ್ಧವಾದಂಥ ರಕ್ಷಣೆಗಾಗಿ ಕಾರ್ಯನಡೆಸುವವರು ಆಗುವಂತೆ, ಸಾಧನಗಳಾಗುವಂತೆ, ನಿನ್ನ ಸೇವಕರಾಗಿ, ಸೇವಕಿಯರಾಗಿ ಬಿಡುಗಡೆಯ ಸಂದೇಶವನ್ನು ನಾವು ಇತರರಿಗೆ ಕೊಡುವಂತೆ ಸಹಾಯ ಮಾಡು. ಅನೇಕ ಜನರು ಬಂಧನಗಳಲ್ಲಿ, ದುಃಖದಲ್ಲಿ, ವಿವಿಧ ರೀತಿಯ ಕರ್ತನೆ ದಬ್ಬಾಳಿಕೆಗೆ ಒಳಗಾದಂಥ ಸಮಯದಲ್ಲಿ ಸ್ವಾಮಿ, ನಮ್ಮ ಬಾಯಿ ಮಾತುಗಳಿಂದಲೂ ನಮ್ಮ ಕಾರ್ಯದಿಂದಲೂ ನಾವು ಬಿಡುಗಡೆಯನ್ನು ಸಾರುವಂತೆ ಮಾತ್ರವಲ್ಲ, ಅನೇಕರಿಗೆ ಸಹಾಯವನ್ನು ಕೊಟ್ಟು ಅವರ ಒಂದು ಪರಿಸ್ಥಿತಿಯಿಂದ ಬಿಡುಗಡೆಯತ್ತ ನಡೆಸುವಂಥ ಸಾಧನಗಳನ್ನಾಗಿ ನಮ್ಮನ್ನು ಮಾಡು. ನಿನ್ನ ಹೆಸರಿಗೆ ಮಹಿಮೆ ಆಗಲಿ, ನಿನ್ನ ಚಿತ್ತವು ಮಾತ್ರ ನೆರವೇರಲಿ. ಯೇಸುವೆ, ನಿನ್ನ ಪ್ರೀತಿ, ನಿನ್ನ ಜೀವ ನಮ್ಮೊಳಗಿದೆ. ಅದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಗೆ ಸ್ತೋತ್ರ ತಂದೆ. ಆಮೆನ್. ಸಭೆಗೆ ಸಾರಿ ತಿಳಿಸಲಿಕ್ಕಿರುವಂಥ ಪ್ರಕಟಣೆಗಳು. UBM ಯುವ ವಿಭಾಗ ನವೆಂಬರ್ 15 ಭಾನುವಾರ ಅಂದರೆ ಇವತ್ತು ಸೆಲೆಬ್ರೇಟ್ ಲೈಫ್ ಎನ್ನುವಂತಹ ಕಾರ್ಯಕ್ರಮವನ್ನು ಬೆಳಗ್ಗೆ 11ರಿಂದ ಸಂಜೆ 7 ಗಂಟೆವರೆಗೆ ಆಯೋಜಿಸಿದೆ. ಈ ಕಾರ್ಯಕ್ರಮವು ಝೂಮ್ನಲ್ಲಿ ನಡೆಸಲಾಗುವುದು. ಯುವ ಆರಾಧನಾ ನಾಯಕರು ಮತ್ತು ಅತಿಥಿ ಭಾಷಣಕಾರರು ನಮ್ಮನ್ನು ಸ್ತುತಿ, ಆರಾಧನಾ ಗೀತೆಗಳಲ್ಲಿ ಮತ್ತು ದೇವರ ವಾಕ್ಯದಲ್ಲಿ ಮುನ್ನಡೆಸುತ್ತಾರೆ. ಸಭೆಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ. ನವೆಂಬರ್ 7ರಂದು ಸಂಜೆ ನಡೆದಂತಹ ಮಹಿಳೆಯರ ಕಾರ್ಯಕ್ರಮದಲ್ಲಿ ಆ ಒಂದು ಕ್ವಿಜ್ನಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಗೆದ್ದವರು ಹೆಸರು ಈ ರೀತಿಯಾಗಿದೆ. ಅವರ ಹೆಸರು ನಾನು ಓದ್ತೇನೆ. ಮಿಸಿಸ್ ಮೇವಿಸ್ ಕುಂಡಟ್, ಮಲಾಡ್ ಚರ್ಚ್. ಮಿಸಿಸ್ ಹೆಲೆನ್ ವಿಲಿಯರ್ಸ್, ಅಂಬರ್ನಾಥ್ ಚರ್ಚ್. ಮಿಸಿಸ್ ಎಸ್ತೇರ್ ಝೇವಿಯರ್, ಭಾಂಡೂಪ್ ಚರ್ಚ್. ಮಿಸಿಸ್ ಜೀನ್ ಮಹಾಡೆ, ಭಾಂಡೂಪ್ ಚರ್ಚ್. ಮಿಸಿಸ್ ನೇಹಲ್ ಕರ್ಕಡ, ಡೊಂಬಿವಿಲಿ ಚರ್ಚ್. ಮಿಸಿಸ್ ಆನೆಟ್ ಕರ್ಕಡ, ಬ್ಯಾಂಗ್ಳೂರ್. ಮಿಸಿಸ್ ಡಾರತಿ ಗಿಲ್ಬರ್ಟ್, ಮಲಾಡ್ ಚರ್ಚ್. ಮಿಸಿಸ್ ರೋಶಿನಿ ಲಾಡ್, ಮಲಾಡ್ ಚರ್ಚ್. ಮಿಸಿಸ್ ಐರಿನ್ ಕುಂದರ್, ಮೀರಾ ರೋಡ್ ಚರ್ಚ್.
ಮಿಸಸ್ ರೀಟಾ ಬಂಗೇರಾ, ಮಲಾಡ್ ಚರ್ಚ್. ಮಿಸಸ್ ಎಲ್ಸಿ ಜೋನಾಸ್, ಥಾನಾ ಚರ್ಚ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆರಾಧನೆಯ ಕೊನೆಯ ಸಂಗೀತವನ್ನು ಹಾಡುವಾಗ ಕಾಣಿಕೆ ಕೂಡಿಸಲಾಗುವುದು. ದೇವರು ನಿಮ್ಮ ಜೀವನದಲ್ಲಿ ಮಾಡಿದಂಥ ಮಹತ್ ಕಾರ್ಯಗಳನ್ನು ನೆನೆದು ಕಾಣಿಕೆಯನ್ನು ಪರದೆಯ ಮೇಲೆ ನಮೂದಿಸಿದ ವಿವರಗಳಿಗೆ ವರ್ಗಾಯಿಸಬಹುದು ಹಾಗೂ ವೆಬ್ಸೈಟ್ ಮೂಲಕ ದೇಣಿಗೆ ಪುಟದ ಲಿಂಕ್ ಮೂಲಕವಾಗಿಯೂ ಕೂಡ ವರ್ಗಾಯಿಸಬಹುದು. ಮದುವೆಯ ಪ್ರಕಟಣೆ. UBM ಕುರ್ಲಾ ಸಭೆಯ ಸದಸ್ಯರಾದಂಥ ಶ್ರೀ ದಿವಂಗತ ಇಮ್ಮಾನುವೆಲ್ ಜೋಸೆಫ್ ಮತ್ತು ಶ್ರೀಮತಿ ಗುಲಾಬಿ IV ಜೋಸೆಫ್ ಅವರ ಮಗನಾದ ವಿಲ್ಬರ್ಟ್ ಆಂಡ್ರ್ಯೂ ಜೋಸೆಫ್ ಎಂಬಾತನಿಗೂ UBM ವಿಕ್ರೋಳಿ ಸಭೆಯ ಸದಸ್ಯರಾದಂಥ ಶ್ರೀ ಸ್ಟೀಫನ್ ರಿಚರ್ಡ್ ಜತನ್ನ ಮತ್ತು ಶ್ರೀಮತಿ ಮಿಸಸ್ ಎಡ್ಲಿನ್ ಕ್ರಿಸ್ಟಬಲ್ ಜತನ್ನ ಅವರ ಮಗಳಾದ ಮಿಸ್ ಸ್ಯಾಂಗ್ಲಿನ್ ಬೆನಿಟಾ ಜತನ್ನ ಎಂಬಾಕೆಗೂ ಮದುವೆಯಾಗುವುದಾಗಿ 2ನೇ ಸಾರಿ ಪ್ರಕಟಿಸುತ್ತೇವೆ. ಈ ಕ್ರೈಸ್ತರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಯೋಗ್ಯ ರೀತಿಯಿಂದ ಸೇರಿ ಕ್ರೈಸ್ತರಿಗೆ ತಕ್ಕಂತೆ ಬಾಳ್ವೆ ಮಾಡಿ ಕಡೆಯಲ್ಲಿ ನಿತ್ಯ ಜೀವನ ಪಡೆಯುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸತಕ್ಕದ್ದು. ಇವರು ಪರಿಶುದ್ಧ ದಾಂಪತ್ಯ ಧರ್ಮದಲ್ಲಿ ಸೇರಬಾರದೆಂಬುದಕ್ಕೆ ಕಾರಣವೂ ಯೋಗ್ಯವಾದ ಅಭ್ಯಂತರವೂ ಇದೆ ಎಂದು ಯಾರಿಗಾದರೂ ತಿಳಿದಿದ್ದರೆ ಅಂಥವರು ಅದನ್ನು ತಕ್ಕ ಸಮಯದಲ್ಲಿ ತಿಳಿಸತಕ್ಕದ್ದು. ತಕ್ಕ ಸಮಯದಲ್ಲಿ ತಿಳಿಸದವರು ಅನಂತರ ಅದಕ್ಕೆ ಅಡ್ಡಿ ಮಾಡಬಾರದು. ದಾಂಪತ್ಯ ಧರ್ಮವನ್ನು ನೇಮಿಸಿದ ದೇವರು ತಾನೇ ಮದುವೆಯಾಗುವುದಕ್ಕೆ ನಿಶ್ಚಯಿಸಿಕೊಂಡಿರುವ ಇವರಿಗೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ತನ್ನ ಕೃಪೆಯನ್ನೂ ಆಶೀರ್ವಾದವನ್ನು ದಯಪಾಲಿಸಲಿ. ಆಮೆನ್. ನಿಧನದ ವಾರ್ತೆ. UBM ವಿಶ್ರಾಂತಿ ಸಭೆಯ ಸದಸ್ಯರಾದಂತಹ ಮಿಸ್ಟರ್ ಗಾಡ್ವಿನ್ ಆಂಬ್ಲರ್, ವಯಸ್ಸು 91, ಅವರು ನವೆಂಬರ್ 11ನೇ ತಾರೀಕು ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತೇವೆ. ಅವರು UBM ವಿಶ್ರಾಂತಿ ಮಲಾಡ್ ಸಭೆಯ ಸದಸ್ಯರಾಗಿದ್ದರು. ಮೃತ ಕುಟುಂಬದ ಸದಸ್ಯರಿಗೆ ದೇವರು ಸಮಾಧಾನ ಆದರಣೆ ನೀಡುವಂತೆ ಸಭೆಯವರು ಇವರಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. Robert, my son, one of these days I want to take my life. These were the words of a mother to her eldest son, Robert. Robert was the eldest of 5 children. His father was a musician and also an alcoholic. Unable to meet the needs of a large family, the mother had had enough. So she tells her son, Robert, that one day she wanted to kill her life. Now imagine what will happen to a 16-year-old when his mother tells him something like this. He became like mad. He was roaming the streets of Bangalore like a madman, not knowing what to do. That is when a friend of his gave him a Gideon New Testament like this. Robert was from a Catholic family, yet he never read the Bible. But when he took the New Testament which his friend had given and started reading it, the Holy Spirit started speaking to him through the Word, and he went on to accept the Lord Jesus Christ as his Savior. After that, the very first person he evangelized to was his mother and told him about the Lord Jesus, and she too accepted the Lord Jesus as her Savior. He evangelized to his 3 brothers. They had one sister who was sick and tired of what was happening in the house, and she had ran away and got married to a Muslim. Robert went and shared the gospel with them and brought them into the Christian faith. Last but not the least, Robert also shared the gospel with his father and brought him to the Lord. Today, if you will look for Robert in Bangalore, you will find him as Pastor Robert De Rosa, pastoring a mega church called the Hope Chapel. Brothers and sisters, all this happened because of a small Gideon's New Testament like this.
Gideon's International was started more than 120 years back in a small town in America called Boscobel, where two strangers met and were forced to share a room. One of them had the Word of God, the other one did not. They meditated on the Word of God one night, and as they finished, the Holy Spirit motivated them to start an association for traveling Christian business and professional men to keep them out of temptations. Thus, in the last 120 years, the Gideon's ministry has grown from strength to strength. Today, we are present in nearly 200 countries. We print and distribute the Word of God in 105 global languages, 24 of them being Indian languages. Last year, all over the world, we distributed 80 million scriptures, and in India, about 16 million scriptures. Today, if you see the Gideon's ministry, it is based on the Word of God, which we find specifically in Isaiah 55:11, where the word says, "So shall it be that my word that comes from my mouth will not return to me empty, but it will accomplish my will and do the thing that I purpose." We've not just believed in it, but we've also seen countless testimonies like those of Pastor Robert D'Ruza, where the Word of God, the Holy Spirit spoke through His Word and saved them and brought them into the saving knowledge. But what about the Gideon's ministry during these times of COVID? Well, you might think, is it really happening? Well, the truth is yes, it has not come to a standstill. We might not be distributing in schools and colleges like we used to a few months back, but we still are sharing the Word of God with those whom the Lord puts in our way. A couple of weeks back, I was undergoing a dental procedure, a very painful one, let me tell you. But yet, the surgeon who pulled my wisdom tooth out, I had the opportunity to share God's wisdom with him because he was not from the faith. So I gave him a Gideon's New Testament. I don't know what happened after that, but I'm sure the Lord did His bit. What is the Lord doing during these times of COVID, you might wonder? Well, if you ask God, He might tell you to look into the scriptures in Isaiah 43:19, where the Word of God says, "See, I'm doing a new thing. Do you not perceive it? See how it springs up. Behold, I am making a way in the wilderness and springs in dry places." What does this mean? This means that in a world which is lost in its own meaningless pursuits, it's like in a forest we've lost, and the Lord says He's making a way. In fact, the Word of God says Jesus is the way, the truth, and the life. And for people who are hungry and thirsty for the real thing, the Lord says He is providing great waters in dry places like deserts. What does this mean? This means that the Lord is bringing a great revival during these times of COVID. That is what the Lord is doing. What is it that you can do? Well, you can pray that the Lord will indeed bring this great revival and keep many more souls who are hungry for His kingdom. You can also contribute financially and support the Gideon's ministry. Each Bible like this costs rupees 35 to print and to distribute. You decide how many Bibles you would like to sponsor. 100 Bibles like this will cost you 3,500 rupees. One Bible a day for every day of the year will cost you about 12,750 rupees. You decide how many Bibles you would like to sponsor. Now, please don't give because I'm asking you to. But please give because what you do will determine if a person is going to heaven or to hell. You can transfer the money to our bank account. Our bank account details are as follows. You can also scan this QR code and transfer money from any of the payment applications. You can also transfer money like you do to your regular church contribution, but with specifically mentioning that this is for the Gideon's ministry. I'm sure the church will segregate them, consolidate them, and share them with us. Now, let me close with this. The life that was supposed to go at 17 years did not go, but lived on for 74 years, and most of them in serving the Lord. The person I am talking about and me have the same first name, Ravi. I'm talking about Dr. Ravi Zacharias, the great evangelist and apologist. When he was 17, he attempted suicide. He was unsuccessful, and as he was recovering,
in what was then the Wellington Hospital and what is today the Ram Manohar Lohia Hospital, somebody gave him a red color New Testament like this. We don't print these anymore. I was lucky enough to lay my hands on one such Bible. And he read it and he accepted the Lord Jesus Christ as his personal Savior. During these times of COVID, there are many people who are depressed, many people who are suicidal, many people who are waiting for the truth, many people who are waiting for the Word of God, many people who are waiting for you. God bless you. Thank you for giving me an opportunity to share about the Gideon's ministry. ಹಾಡುವಂತ ಕನ್ನಡ ಸಂಗೀತದಲ್ಲಿ 269ನೇ ಕನ್ನಡ ಸಂಗೀತವನ್ನು ರಾಗ ಮಾಡೋಣ. ಕನ್ನಡ ಹಿಮ್ ನಂಬರ್ 269. ಅದರಲ್ಲಿ ಮೊದಲ 2 ಚರಣಗಳನ್ನು ರಾಗ ಆಡೋಣ. ವಿಲ್ ಸಿಂಗ್ ದ ಫಸ್ಟ್ 2 ಸ್ಟಾನ್ಸಸ್ ಆಫ್ ದ ಸೇಮ್. ಯಾವಾತ ಕ್ರೈಸ್ತ ಸೈನ್ಯದಿ ಸೇರಿದ್ದು ಯುದ್ಧವ, ಸುಧೈರ್ಯದಿಂದ ಸಹಿಸಿ ಹೋರಾಡ ಬರುವ. 1 ಮತ್ತು 2ನೇ ಚರಣವನ್ನು ರಾಗ ಹಾಡೋಣ. ಆಗ ಕಾಣಿಕೆ ಕೂಡಿಸಲಾಗುವುದು. ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯು ಈಗ ಸಮರ್ಪಿಸಿರುವ ಈ ಅಲ್ಪ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ನಿನಗೆ ಮೆಚ್ಚುಗೆಯಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನ, ಮದುವೆ ವಾರ್ಷಿಕೋತ್ಸವವನ್ನು, ಇತರ ವಿಶೇಷ ದಿನಗಳನ್ನು ಕಂಡಂದು ಸಹ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಪ್ರಭುವೇ, ಮುಂದಿನ ದಿನಗಳಲ್ಲಿ ಅವರನ್ನು ಆಶೀರ್ವಹಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆ ಆಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೀನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ನಾವು ಹಾಗೆ ಪ್ರಾರ್ಥಿಸೋಣ. ಪ್ರತಿ ಪರಾರ್ಥ ಪ್ರಾರ್ಥನೆ ನಂತರ ಸಭೆಯ ಪ್ರತ್ಯುತ್ತರ ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು ಎಂಬುದಾಗಿರಲಿ. ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ತುಳಿತಕ್ಕೊಳಗಾದವರು, ದಲಿತರು, ಅಸ್ಪೃಶ್ಯರು, ಸಮಾಜದ ಅಂಚಿನಲ್ಲಿರುವವರ ವಿಮೋಚನೆಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನಾಗಿರುವ ನಮ್ಮ ತಂದೆಯಾದ ದೇವರೇ, ನೀನು ವಿಮೋಚಕನು, ನೀನು ಬಿಡುಗಡೆಗೊಳಿಸುವ ದೇವರು ಎಂಬುದಾಗಿ ನಿನ್ನ ವಾಕ್ಯದ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಕರ್ತನಾಗಿರುವ ದೇವರು, ವಿಶೇಷವಾಗಿ ನಮ್ಮ ಸಮಾಜದಲ್ಲಿ, ಸಮುದಾಯದಲ್ಲಿರುವಂಥ ತುಳಿತಕ್ಕೊಳಗಾದವರನ್ನು, ದಲಿತರನ್ನು, ಅಸ್ಪೃಶ್ಯರನ್ನು ಮತ್ತು ಸಮಾಜದ ಅಂಚಿನಲ್ಲಿರುವವರು ನೆನಪು ಮಾಡಿಕೊಳ್ಳುತ್ತಾ, ದೇವರೇ, ಅಂಥವರ ಪರ ನೀನು ಯಾವಾಗಲೂ ನಿಲ್ಲುವಂಥ ದೇವರು. ಅಂಥವರ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆ ಇದೆ, ಅಲ್ಲಿ ನೀನು ಕೆಲಸ ಮಾಡುತ್ತಿ ಎಂಬುದಾಗಿ ತಿಳಿದು, ಕರ್ತನೆ, ಅಲ್ಲಿ ನಿನ್ನನ್ನು ಕಾಣುವಂಥ ಮತ್ತು ಅವರ ವಿಮೋಚನೆಗೋಸ್ಕರ ನಾವು ಕೂಡ ಕೈ ಜೋಡಿಸುವಂಥ ಒಂದು ಹೃದಯವನ್ನ, ಮನಸ್ಸನ್ನು ನಮ್ಮ ಬಾಳಿಗೆ ದಯಪಾಲಿಸಬೇಕೆಂದು ನಿನ್ನ ಪಾದದ ಬಳಿಯಲ್ಲಿ ದೀನತೆಯೊಡನೆ ಬೇಡುತ್ತೇವೆ. ಸಭೆ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ರೈತರು, ಬಾಲ ಕಾರ್ಮಿಕರು, ಕೌಶಲ್ಯರಹಿತ ತರಬೇತಿ ಪಡೆಯದ ಕಾರ್ಮಿಕರಿಗಾಗಿ ಪ್ರಾರ್ಥಿಸೋಣ.
ಪ್ರಭುವಾದ ದೇವರೇ, ನಮ್ಮ ಸಭೆಯ ಪ್ರತಿಯೊಂದು ರೈತರನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಬಾಲ ಕಾರ್ಮಿಕರು ಪಡುವಂಥ ಕಷ್ಟವನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಕೌಶಲ್ಯವಿಲ್ಲದೆ ಸ್ವಾಮಿ ತಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಭವಿಷ್ಯತ್ತನ್ನು ಕಾಣದಿರುವಂತಹ ತರಬೇತಿ ಪಡೆಯದಂಥ ಕಾರ್ಮಿಕರನ್ನ ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಕರ್ತನಾಗಿರುವ ದೇವರೇ, ಅಂಥವರ ಜೀವನದಲ್ಲಿ ನೀನಿದ್ದುಕೊಂಡು ಅವರನ್ನು ಕಾಪಾಡು, ಕೈ ಹಿಡಿದು ನಡೆಸು. ಯಾಕೆಂದರೆ ಸ್ವಾಮಿ, ಅವರ ಸಮಸ್ಯೆಗಳಲ್ಲಿ ನೀನು ಅವರೊಂದಿಗೆ ಇದ್ದುಕೊಂಡು ಅವರೆಲ್ಲ ರೀತಿಯಲ್ಲಿ ಬಿಡುಗಡೆಯನ್ನು ಕೊಟ್ಟು, ಕರ್ತನಾಗಿರುವ ದೇವರೇ, ನಾನೇ ನಿಮ್ಮೊಂದಿಗೆ ಇದ್ದೇನೆ ಎಂಬುದಾಗಿ ಹೇಳುತ್ತಾ ಮುಂದಿನ ಭವಿಷ್ಯತ್ತನ್ನು ನೀನು ರೂಪಿಸಿ ಮಾರ್ಪಡಿಸಿ ಕೈ ಹಿಡಿದು ನಡೆಸಬೇಕೆಂದು ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಸಭೆ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಮಹಿಳೆಯರ ಮೇಲೆ ಆಗುವಂಥ ಹಿಂಸೆ, ಕುಟುಂಬದಲ್ಲಿ ಆಗುವಂಥ ಹಿಂಸೆ, ಇವುಗಳ ವಿಮೋಚನೆಗಾಗಿ ಪ್ರಾರ್ಥಿಸೋಣ. ಪ್ರಭುವಾದ ದೇವರೇ, ನಮ್ಮ ಸಮುದಾಯದಲ್ಲಿ ಸಭೆಯಲ್ಲಿ ನಡೆಯುವಂಥ ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳು, ಕೊಲೆ, ಅದೇ ರೀತಿಯಾಗಿ ಅವರ ಮೇಲೆ ಆಗುವಂತಹ ಅತ್ಯಾಚಾರ, ಇವೆಲ್ಲವುಗಳ ಕುಟುಂಬದಲ್ಲಿ ಆಗುವಂತಹ ಅವರು ಅನುಭವಿಸುವಂತಹ ಯಾತನೆ, ಇವೆಲ್ಲವುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ. ಕರ್ತನಾಗಿರುವ ದೇವರೇ, ಅಂಥವರ ವಿಮೋಚನೆಗೋಸ್ಕರ ಸ್ವಾಮಿ ನೀನು ಧರೆಗಿಳಿದು ಬಂದಂಥ ದೇವರಾಗಿದ್ದೆ. ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯದಿಂದ ನೀನು ಬಿಡುಗಡೆಯನ್ನು ಕೊಡು. ಅತ್ಯಾಚಾರದಿಂದ ಜನರು ಬಿಡುಗಡೆಯನ್ನು ಹೊಂದುವಂತೆ ಸಹಾಯವನ್ನು ಮಾಡು. ಹೌದು ಕರ್ತನೆ, ಕುಟುಂಬದಲ್ಲಿ ಮಹಿಳೆಯರು ಅನುಭವಿಸುವಂಥ ಯಾತನೆ, ನೋವುಗಳಿಂದ ಅವರಿಗೆ ಬಿಡುಗಡೆಯನ್ನು ಕೊಡು. ದೈಹಿಕವಾಗಿ ಮಾನಸಿಕವಾಗಿ ಆಗುವಂಥ ಆ ಒಂದು ಯಾತನೆಯಿಂದ ಆ ಮಕ್ಕಳನ್ನು ಬಿಡುಗಡೆಗೊಳಿಸು. ಅದಕ್ಕೆ ಬೇಕಾಗುವಂಥ ಶಿಕ್ಷಣವನ್ನು ಎಲ್ಲ ಮಾನವರಿಗೆ ನೀನು ಅನುಗ್ರಹಿಸು. ಎಲ್ಲರೂ ಒಂದೇ ಎಂಬುದಾಗಿ ತಿಳಿದುಕೊಳ್ಳುವಂಥ ಜ್ಞಾನ ವಿವೇಕವನ್ನು ನೀಡಬೇಕೆಂಬುದಾಗಿ ನಿನ್ನ ಸಾನ್ನಿಧ್ಯದಲ್ಲಿ ದೀನತೆಯೊಡನೆ ಬಿಡುತ್ತೇವೆ. ಸಭೆ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. UBM ಚರ್ಚ್ಗಳು ತುಳಿತಕ್ಕೊಳಗಾದವರ ಧ್ವನಿಯಾಗಲು, ಜಾಗೃತಿ ಮೂಡಿಸಲು, ತಮ್ಮನ್ನು ಈ ಕಾರ್ಯಕ್ಕಾಗಿ ತೊಡಗಿಸಿಕೊಳ್ಳಲು ಮುಂದೆ ಬರುವಂತೆ ಪ್ರಾರ್ಥಿಸೋಣ. ನಮ್ಮ ಪ್ರಭುವಾದ ದೇವರೇ, ನಿನ್ನ ಸಮಕ್ಷಮದಲ್ಲಿ ನಮ್ಮ ಈ ಎಲ್ಲ UBM ಸಭೆಯನ್ನು ನೆನಪು ಮಾಡಿಕೊಳ್ಳುತ್ತಾ, ಕರ್ತನಾಗಿರುವ ದೇವರೇ, ಅವರು ತುಳಿತಕ್ಕೊಳಗಾದವರ ಧ್ವನಿಯಾಗುವಂತೆ ಮತ್ತು ಆ ತುಳಿತಕ್ಕೊಳಗಾದವರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ಕೆ ಕೈ ಜೋಡಿಸುವಂತೆ ನೀನು ಪ್ರತಿಯೊಂದು ನಮ್ಮ ಸಭೆಯ ಸದಸ್ಯರನ್ನು ಉಪಯೋಗಿಸಬೇಕೆಂಬುದಾಗಿ ಬೇಡುತ್ತೇವೆ. ಸಭೆಯಲ್ಲಿ ಮತ್ತು ಸಮಾಜದಲ್ಲಿ ಮತ್ತು ಸಮುದಾಯದಲ್ಲಿ ಸೇವೆ ಮಾಡಲು, ಕೆಲಸ ಮಾಡಲು ಅಂಥವರು ನೀನು ಉಪಯೋಗಿಸು. ನಿನ್ನ ರಾಜ್ಯದ ಅಭಿವೃದ್ಧಿಗಾಗಿ ಒಳ್ಳೆಯ ಮನೆವಾರ್ತ್ಯವರಾಗಿ ಅವರು ದುಡಿಯುವಂತೆ ಕರ್ತನೆ, ಅವರನ್ನು ನೀನು ತಾನೇ ರೂಪಾಂತರಿಸು, ಬಲಪಡಿಸಿ, ಕೈ ಹಿಡಿದು ನಡೆಸೆಂದು ನಿನ್ನ ಪಾದಗಳಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೀನ್. ಸಭೆ, ಪ್ರಭುವೇ ನಮ್ಮ ಬಿನ್ನಹವನ್ನು ಕೇಳು. ಆಮೀನ್. ನಾವೆಲ್ಲರೂ ಪ್ರಭು ಕಲಿಸಿದ ಪ್ರಾರ್ಥನೆಯನ್ನ ಒಂದೇ ಮನಸ್ಸಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿರುವವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸದೆ ಕೇಡಿನ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನವೇ. ಆಮೀನ್. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೂನ್ಯತೆ, ನಡೆಸುವಿಕೆ, ಬಲ ಮತ್ತು ಆರೋಗ್ಯ ಈಗಲೂ ಯಾವಾಗಲೂ ನಿಮ್ಮ ಸಂಗಡ ಇದ್ದು ನಿಮ್ಮನ್ನು ಮುನ್ನಡೆಸಿ ಕಾಪಾಡಲಿ. ಆಮೀನ್.